ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ರಾಜ್ಯದ ಪ್ರಮುಖ ಮಠವೊಂದರ ಸ್ವಾಮೀಜಿ ವಿರುದ್ಧ ಒಂದು ಗಂಭೀರ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಕೂಡಲ ಸಂಗಮದ ಪಂಚಮಸಾಲಿ ಮಹಾಪೀಠದ ಬಸವ ಮೃತ್ಯುಂಜಯ ಸ್ವಾಮೀಜಿ ಮತ್ತು ಒಬ್ಬ ಮಹಿಳೆಯ ನಡುವಿನ ಆರೋಪ ಪ್ರತ್ಯಾರೋಪಗಳು ಈಗ ರಾಜ್ಯಾದ್ಯಂತ ಭಾರೀ ಸಂಚಲನವನ್ನು ಸೃಷ್ಟಿ ಮಾಡಿದ್ದಾವೆ. ಮೊದಲು ಸಂತ್ರಸ್ತ ಮಹಿಳೆಯ ಕಡೆಯಿಂದ ಶುರು ಮಾಡೋಣ. ಈ ಮಹಿಳೆ ತಮಗೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ರಕ್ಷಣೆ ಕೋರಿ ರಾಜ್ಯ ಮಹಿಳಾ ಆಯೋಗ, ಮಾನವ ಹಕ್ಕುಗಳ ಆಯೋಗ ಹಾಗೂ ಗೃಹ ಸಚಿವರಿಗೆ ದೂರು ಕೊಟ್ಟಿದ್ದಾರೆ. ಮಹಿಳೆ ಕೊಟ್ಟಿರುವ ದೂರಿನಲ್ಲಿ ಬೆಚ್ಚಿ ಬೀಳಿಸುವ ಅಂಶಗಳಿದ್ದಾವೆ. ಅವುಗಳೇನಂತಂದರೆ, ಈ ಸ್ವಾಮೀಜಿ ತಮಗೆ ಲೈಂಗಿಕವಾಗಿ ಸಹಕರಿಸುವಂತೆ ನಿರಂತರವಾಗಿ ಒತ್ತಾಯಿಸ್ತಾ ಇದ್ರು. ಮಠಕ್ಕೆ ಕರೆಸಿ ಪ್ರಸಾದ ಕೊಡುವ ನೆಪದಲ್ಲಿ ವಿಶ್ವಾಸ ದುರುಪಯೋಗ ಮಾಡಿಕೊಂಡಿದ್ದಾರೆ. ಮಹಿಳೆಗೆ ಅರಿವಿಲ್ದೇನೆ ಆಕೆಯ ಮೇಲೆ ನಡೆಸಿರುವ ಲೈಂಗಿಕ ದೌರ್ಜನ್ಯದ ಖಾಸಗಿ ವಿಡಿಯೋವನ್ನು ಸ್ವಾಮೀಜಿಯವರು ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ಈಗ ಅದೇ ವಿಡಿಯೋ ಇಟ್ಕೊಂಡು ಪ್ರತಿದಿನ ರಾತ್ರಿ ಬೆತ್ತಲೆ ವಿಡಿಯೋ ಕಾಲ್ ಮಾಡುವಂತೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋದು ಮಹಿಳೆಯ ಗಂಭೀರ ಆರೋಪ. ಇತ್ತ ಮಹಿಳೆ ದೂರು ಕೊಡ್ತಾ ಇದ್ದಂಗೆನೆ ಎಚ್ಚೆತ್ಕೊಂಡಿರುವ ಬಸವ ಮೃತ್ಯುಂಜಯ ಸ್ವಾಮೀಜಿ ಕೂಡ ವಿಜಯಪುರ ಗ್ರಾಮೀಣ ಪೊಲೀಸ್ ಸ್ಟೇಷನ್ನಲ್ಲಿ ಆ ಮಹಿಳೆ ಸೇರಿ ಒಟ್ಟು 4 ವಿರುದ್ಧ ಪ್ರತಿ ದೂರನ್ನು ದಾಖಲು ಮಾಡಿದ್ದಾರೆ. ಸ್ವಾಮೀಜಿಗಳ ದೂರಿನಲ್ಲಿರುವ ಸ್ಫೋಟಕ ಅಂಶಗಳು ಏನನ್ನೋದು ನೋಡೋದಾದ್ರೆ, ಈ ಮಹಿಳೆ ಫೌಂಡೇಶನ್ ಹೆಸರಿನಲ್ಲಿ ಪರಿಚಯ ಆಗಿ ನಂತರ ಹಣಕ್ಕಾಗಿ ಪೀಡಿಸೋದಕ್ಕೆ ಶುರು ಮಾಡಿದ್ಲು. ಹಣ ನೀಡೋದಕ್ಕೆ ನಿರಾಕರಿಸಿದಾಗ ರಾಜಕೀಯ ವ್ಯಕ್ತಿಗಳ ಜೊತೆ ಸೇರಿಕೊಂಡು ತೇಜೋವಧೆಗೆ ಸಂಚು ರೂಪಿಸಿದ್ದಾಳೆ. ಕಳೆದ ಫೆಬ್ರವರಿ 11ನೇ ತಾರೀಕು ಸ್ವಾಮೀಜಿ ಕಾರನ್ನು ಅಡ್ಡಗಟ್ಟಿ ಹಲ್ಲೆ ನಡೆಸಿ ಬರೋಬ್ಬರಿ 3 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾಳೆ. ಹಣ ಕೊಡಲಿಲ್ಲ ಅಂದರೆ ಅತ್ಯಾಚಾರದ ಕೇಸ್ ಹಾಕಿ ವಿಡಿಯೋ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾಳೆ ಅಂತ ಸ್ವಾಮೀಜಿ ಆರೋಪ ಮಾಡಿದ್ದಾರೆ. ಇನ್ನು ಈ ವಿವಾದದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರವರು ಸ್ವಾಮೀಜಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಬಸವ ಮೃತ್ಯುಂಜಯ ಸ್ವಾಮೀಜಿಗಳು ಈಗ ಸ್ವಾಮೀಜಿಗಳಾಗಿ ಉಳ್ಕೊಂಡಿಲ್ಲ. ಅವರ ನಡೆನುಡಿ ಸರಿ ಇಲ್ಲದ ಕಾರಣಕ್ಕಾಗಿಯೇ ಅವರನ್ನು ಪೀಠದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಅವರು ಚಾರಿತ್ರ್ಯವಂತರಾಗಿದ್ದರೆ ಕೋರ್ಟ್ನಿಂದ ಯಾಕ್ರಿ ಸ್ಟೇ ಆರ್ಡರ್ ತಗೊಂಡ್ಬರ್ತಾ ಇದ್ರು ಅಂತ ವಿಜಯಾನಂದ ಕಾಶಪ್ಪನವರವರು ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಮಾಜದ ದುಡ್ಡು ತಗೊಂಡು ನಮ್ಮ ಹೆಸರಲ್ಲಿ ವೈಯಕ್ತಿಕ ಆಸ್ತಿ ಮಾಡ್ಕೊಂಡ್ರ ಮತ್ತು ಇಂಥ ಅಕ್ರಮ ಸಂಬಂಧಗಳನ್ನ ಬಹಳಷ್ಟು ಇಟ್ಕೊಂಡ್ರ. ಅದು ಒಂದಲ್ಲ ಎರಡಲ್ಲ. ನಾನು ಹೇಳಕ್ ಹೋದ್ರೆ ನಮ್ಗೆ ಗೊತ್ತಿದ್ದೆ, ನಮ್ಮ ಸ್ವಚ್ಛವಾದ ಪೀಠ, ನಮ್ಮ ಕೂಡಲ ಸಂಗಮ ಒಂದು ಪವಿತ್ರವಾದ ಅನ್ನ ಬಸವಣ್ಣನವರ ಐಕ್ಯ ಸ್ಥಳ. ಆ ಒಂದು ಪವಿತ್ರ ಕ್ಷೇತ್ರ ನಾನು ಅಪವಿತ್ರ ಆಗ್ಬಾರ್ದು ಅನ್ನೋದು ಮಾತನ್ನು ಕೂಡ ನಿಮ್ಮ ಮಾಧ್ಯಮಕ್ಕೆ ಹೇಳಿದ್ದೆ. ನಾನು ಆ ಅಪವಿತ್ರ ಮಾಡುವಂತ ಶಕ್ತಿಗಳು ಬಂದು ಅಲ್ಲಿ ಕೂಡಬಾರ್ದು. ಆ ಒಂದು ವಿಚಾರದಲ್ಲೇ ನಮ್ಮ ಸಮುದಾಯದ ಅನೇಕ ಹಿರಿಯ ಮುಖಂಡರು ಅವ್ರ ಗಮನಕ್ಕೆ ಸೂಕ್ಷ್ಮವಾಗಿ ಇವತ್ತು ಬಂದಂತ ಸಂದರ್ಭದಲ್ಲಿ ಇದನ್ನು ಚರ್ಚೆ ಮಾಡಿ ನಾವು ನಿರ್ಧಾರವನ್ನು ಕೈಗೊಳ್ಳಬೇಕಾಯ್ತು. ನಾವು ತೆಗೆದುಕೊಂಡಿದ್ದೀವಿ. ಅದು ಈ ರೀತಿ ಜನರ ಬಳಿಗೆ ಬರುತ್ತೆ ಅನ್ನೋದು. ಯಾಕಂದ್ರೆ ಜನರು ಕೂಡ ನೋಡ್ರಿ, ಅಂಧ ಭಕ್ತರು ಏನ್ ನೆಂಬಲ್ಲ ಪಾಪ. ಕಾವಿ ಅಂದ ತಕ್ಷಣ ಏನೋ ಒಂದು ಅಪಾರವಾದ ಗೌರವ ಇಟ್ಕೊಂಡ್ರು ನಮ್ಮ ನಾಡಿನಲ್ಲಿ. ಯಾಕಂದ್ರೆ ಯಾವ ತತ್ವ ಆದರ್ಶವನ್ನ ಪಾಲನೆ ಮಾಡಿ ಇವರು ಆ ಪೀಠಕ್ಕೆ ಬಂದ್ರು, ಆ ತತ್ವ ಆದರ್ಶವನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ಲಿಲ್ಲ. ಅವ್ರ ಹೆಸರಲ್ಲಿ ಸ್ವಯಂ ಅಲ್ಲಿ ನಮ್ಮ ಬಯಲಾದಲ್ಲಿ ಬಹಳ ಸ್ಪಷ್ಟವಾಗಿತ್ತು. ಏನು ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ನ ಬಯಲಾದಲ್ಲಿ ಇವ್ರನ್ನ ಗುರುಗಳಾಗಿ ಮಾಡುವಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾವು ಇಂಥ ಎಲ್ಲ ಕಂಡೀಷನ್ಸ್ ಅನ್ನ ಹಾಕಿದ್ವಿ. ಆ ಕಂಡೀಷನ್ ಒಂದೊಂದೇ ಉಲ್ಲಂಘನೆ ಮಾಡ್ಯಾರ. ಇದು ಇವತ್ತಲ್ಲ, 2017ರಿಂದ ಇದು ನಡೆದೈತಿ. ಸದ್ಯ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕೋದಿಕ್ಕೆ ಈ ಪಿತೂರಿ ನಡೆಸಲಾಗ್ತಿದೆ ಅಂತ ಸ್ವಾಮೀಜಿ ಹೇಳಿದ್ದು ಸಿಟಿ ಸಿವಿಲ್ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನು ತಂದಿದ್ದಾರೆ. ವಿಜಯಪುರ ರೂರಲ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ರಾಯಗೊಂಡ ಜಾನರ್ ಅವರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇನ್ನೊಂದೇನಂತಂದ್ರೆ, ಇದೇ ಸ್ವಾಮೀಜಿ ವಿರುದ್ಧ ಅಂದ್ರೆ ಕೂಡಲ ಸಂಗಮ ಪೀಠದ ಬಸವ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧನೇ ನಾಡಿನ ಖ್ಯಾತ ಬರಹಗಾರ್ತಿಯೊಬ್ಬರು ಕೂಡ ಒಂದು ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಮಾಡಿದ್ದಾರೆ. ಕೆಲವು ವರ್ಷಗಳ ಹಿಂದೆನೆ ಇವರು ನಮಗೂ ಕೂಡ ಈ ರೀತಿಯಾಗಿ ಪೀಡಿಸಿದ್ರು ಅಂತ ಅವರು ಸಾಮಾಜಿಕ ಜಾಲತಾಣದಲ್ಲಿ ಆರೋಪ ಮಾಡಿದ್ದಾರೆ. ಪಂಚಮಶಾಲಿ ಪೀಠದ ಶ್ರೀಗಳ ಸುತ್ತಕೊಂಡಿರುವ ಈ ವಿವಾದ ಮುಂದೆ ಯಾವ ರೀತಿಯ ತಿರುವನ್ನು ಪಡ್ಕೊಳ್ತಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.